ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮನಿ ಮಾರ್ನಿಂಗ್. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಮ್ಮ ಚಾನೆಲ್ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ಥರ್ಸ್ಡೇನೇ ರೀಚ್ ಆಯಿತು. ನನಗೆ 2 ಡೇಸಿಂದ ಸ್ವಲ್ಪ ಬ್ಯುಸಿ ಇದ್ದು ನಿಮಗೆ ಕೃತಜ್ಞತೆಗಳನ್ನ ತಿಳಿಸೋಕ್ಕಾಗಲಿಲ್ಲ. ತುಂಬ ಸಾರಿ, ಕ್ಷಮಿಸಿ. ಥ್ಯಾಂಕ್ ಯು ಫಾರ್ 1000 ಸಬ್ಸ್ಕ್ರೈಬರ್ಸ್. ತುಂಬ ಖುಷಿಯಾಗ್ತಿದೆ. ಇಷ್ಟಾಗಿ ನನ್ನ ಚಾನೆಲ್ ಅಂತ ಹೇಳೋದಕ್ಕಿಂತ ನಿಮ್ಮ ಚಾನೆಲ್ ಅಂತಲೇ ಹೇಳ್ತೀನಿ. ನಿಮ್ಮ ಮನಿ ಎನರ್ಜಿ 369 ಚಾನೆಲ್ನ ಇಷ್ಟಾಗಿ ಆಧರಿಸ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಖಂಡಿತ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತೀನಿ. ನಿಮಗೆ ಖಂಡಿತ ನಿಮ್ಮ ಡೌಟ್ಸ್ ಏನೇ ಇರಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ತುಂಬ ಕ್ವಶನ್ಸ್ ಬರ್ತಾ ಇದೆ, ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಖಂಡಿತ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ತುಂಬ ಜನ ಕ್ಲಾಸಸ್ ಸಹ ಕೇಳ್ತಾ ಇದ್ದಾರೆ. ಕ್ಲಾಸಸ್ಸು ಜೂನಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಖಂಡಿತ ನಾನು ಡೇಟ್ನ ತಿಳಿಸ್ಕೊಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ಕಾಲ್ ಮಾಡಿ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅಲ್ಲಿ ಮಾಡ್ಕೋಬೋದು. ಡೇಟ್ ಅನೌನ್ಸ್ ಮಾಡ್ತೀವಿ. ಅದಕ್ಕೆ ಮುಂಚೆ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಹೆಸರು ಕೊಟ್ಟು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಹೃದಯಪೂರ್ವಕ ಕೃತಜ್ಞತೆಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ. ಈ ಸಬ್ಜೆಕ್ಟ್, ಮನಿ ಸಬ್ಜೆಕ್ಟ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಸೇರಬೇಕು. ಎಲ್ಲರೂ ಶ್ರೀಮಂತರಾಗಬೇಕು. ಓನ್ಲಿ ಶ್ರೀಮಂತರಾಗೋದು ಅಂತಲ್ಲ, ಈ ಸಬ್ಜೆಕ್ಟಿಂದ ತಿಳ್ಕೊಳ್ಳೋದು ತುಂಬಾ ಇದೆ. ಹೇಗೆ ನಾವು ಪಾಸಿಟಿವ್ ಆಗಿ ಚೇಂಜ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋಸು. ಖಂಡಿತ ಪ್ರತಿಯೊಬ್ಬರಿಗೂ ಈ ಚಾನೆಲ್ನ ಶೇರ್ ಮಾಡಿ. ಖಂಡಿತ ಎಲ್ಲರ ಜೀವನ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಫ್ರೆಂಡ್ಸ್. ತುಂಬ ಜನ ಮದುವೆ ಅಫರ್ಮೇಷನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಈಗಾಗಲೇ ಮ್ಯಾರೇಜ್ ಅಫರ್ಮೇಷನ್ಸ್ ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಅದು ತುಂಬ ಜನ ನೋಡಿಲ್ಲ ಅಂತ ಅನಿಸುತ್ತೆ. ಆ ವಿಡಿಯೋ ಲಿಂಕ್ ಸಹ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ದಯವಿಟ್ಟು ನೋಡಿ. ಏನೇ ಕ್ವಶನ್ಸ್ ಇರಲಿ ಖಂಡಿತ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈಗ ಸಹ ನಾನು ಒಂದು ವಿಡಿಯೋನ ಮಾಡ್ತೀನಿ, ನಿಮಗಾಗಿ ವಿಡಿಯೋನ ಮಾಡ್ತೀನಿ. ಮದುವೆಗೆ ಸಂಬಂಧಪಟ್ಟ, ಮದುವೆ ಆಗ್ತಾ ಇಲ್ಲ, ನಮಗೆ ಹುಡುಗಿ ಸಿಗ್ತಾ ಇಲ್ಲ, ಈ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಖಂಡಿತವಾಗೂ ಈ ವಿಡಿಯೋಲ್ಲಿ ಸಹ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಮದುವೆ ಬಗ್ಗೆನೇ ಅಫರ್ಮೇಷನ್ಸ್ ಕೊಡಿ ಅಂತ ತುಂಬ ಕ್ವಶನ್ಸ್ ಬರ್ತಾ ಇದೆ. ಅದಕ್ಕಾಗಿ ಮತ್ತೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯದ್ಭಾವಂ ತದ್ಭವತೆ ಅಂದರೆ ನಮ್ಮ ಭಾವನೆಗಳು, ನಮ್ಮ ನಂಬಿಕೆ ಹೇಗಿರುತ್ತೋ ಹಾಗೆ ನಡೆಯುತ್ತೆ. ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಈ ವಿಡಿಯೋನ ಪೇರೆಂಟ್ಸ್ ಜೊತೆ ತೋರಿಸಿ, ಪೇರೆಂಟ್ಸ್ಗೂ ತೋರಿಸಿ. ಯಾಕೆ ಅಂದರೆ ಪೇರೆಂಟ್ಸ್ ಒಂದು ಫ್ರೀಕ್ವೆನ್ಸಿಯಲ್ಲಿದ್ದು, ಮಕ್ಕಳು ಒಂದು ಫ್ರೀಕ್ವೆನ್ಸಿಯಲ್ಲಿದ್ದು ಮದುವೆ ಆಗಬೇಕು ಅಂದರೆ ಖಂಡಿತ ಅದು ಆಗೋದಿಲ್ಲ. ಯಾಕೆಂದರೆ ಮಕ್ಕಳ ಒಂದು ಫ್ರೀಕ್ವೆನ್ಸಿ, ತಂದೆ ತಾಯಿಯ ಒಂದು ಫ್ರೀಕ್ವೆನ್ಸಿ ಒಂದೇ ಆಗಿದ್ದಾಗ ಅದು ಬೇಗ ಮದುವೆ ಸೆಟ್ ಆಗುತ್ತೆ. ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಲ್ವಾ, ಮದುವೆ ಸೆಟ್ ಆಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ನನಗೆ ಯಾವ ದೋಷ ಇದೆಯೇನೋ, ಈ ದೇಶ ಇದೆಯೇನೋ, ಇದೆಲ್ಲ ನಿಮ್ಮ ಒಂದು ಫೀಲಿಂಗ್ಸ್. ಏನಾದರೂ ದೋಷಗಳಿದ್ದೆ ಅಂತ ಕೇಳಿದ್ರೆ ಖಂಡಿತ ಒಂದು ಅಸ್ಟ್ರಾಲಜರ್ ಹತ್ರ ಹೋಗಿ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಅದು ಅವರವರ ಒಂದು ನಂಬಿಕೆ. ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಸಬ್ಜೆಕ್ಟಲ್ಲಿ ಏನಿದ್ರು ಪಾಸಿಟಿವ್ ಮೈಂಡ್, ಆ ಪಾಸಿಟಿವ್ ಮೈಂಡ್ ಇದ್ದರೆ ಖಂಡಿತ ಎಲ್ಲವೂ ಸಾಧ್ಯ. ಪೇರೆಂಟ್ಸ್ ಮಾಡಬೇಕಾದ ಅಫರ್ಮೇಷನ್ಸ್ ಏನಪ್ಪ ಅಂದರೆ, ಫಸ್ಟ್ ನೀವು ಮಾಡಬೇಕು, ಎಲ್ಲಾದರೂ ಆಚೆ ಹೋದಾಗ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂದಾಗ
ನಿಮ್ಮ ಮಕ್ಕಳ ಬಗ್ಗೆ ತಪ್ಪಾಗಿ ಹೇಳಬೇಡಿ, ನೆಗೆಟಿವ್ ಆಗಿ ಹೇಳ್ಕೋಬೇಡಿ. ಯಾರಾದರೂ ಬಂದು ನಿಮ್ಮ ಮಗಳಿಗೆ ಸೆಟ್ ಆಯ್ತಾ ಅಂತ ಕೇಳಿದ್ರೆ ನೀವು ಸ್ಟಾರ್ಟ್ ಮಾಡಿಬಿಡ್ತೀರ. ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಸೆಟ್ ಆಗಿಲ್ಲ. ತುಂಬ ಜನ ಬರ್ತಾ ಇದ್ದಾರೆ, ಆದರೂ ಯಾವುದು ಸೆಟ್ ಆಗಲಿಲ್ಲ. ಸೆಟ್ ಆಗಿಲ್ಲ ಅಂತ ನೀವೇ ಹೇಳ್ಕೊತಾ ಇದ್ರೆ ಹೇಗಾಗತ್ತೆ? ಖಂಡಿತವಾಗೂ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ನೀವು ಎಲ್ಲಾದರೂ ಆಚೆ ಹೋದಾಗ ಬಂದಾಗ ಯಾರಾದರೂ ನಿಮ್ಮ ಮಗಳಿಗೆ ಅಥವಾ ಮಗನಿಗೆ ಮ್ಯಾರೇಜ್ ಫಿಕ್ಸ್ ಆಯ್ತಾ ಅಂದರೆ, ತುಂಬ ಅದೃಷ್ಟವಂತೆ ನನ್ನ ಮಗಳು, ತುಂಬ ಬೇಗ ಸೆಟ್ ಆಗ್ತಿದೆ, ತುಂಬ ಒಳ್ಳೆಯವರು ಬರ್ತಾ ಇದ್ದಾರೆ, ತುಂಬ ಶ್ರೀಮಂತರು ಬರ್ತಾ ಇದ್ದಾರೆ ನೋಡೋಕ್ಕೆ, ಅವಳೇನಪ್ಪ ಅವಳ ಲಕ್ಕಿ ತುಂಬ, ಅಂಥವ್ರು ಬರ್ತಾ ಇದೆ, ಇಂಥವ್ರು ಬರ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನೀವು ಉನ್ನತವಾಗಿ ಹೇಳ್ಕೊಳ್ಳಿ, ಗ್ರೇಟಾಗಿ ಫೀಲ್ ಆಗಿ, ಗ್ರೇಟಾಗಿ ಹೇಳ್ಕೋಬೇಕು ನಿಮ್ಮ ಮಕ್ಕಳ ಬಗ್ಗೆ. ಆಗಲೇ ಪಾಸಿಟಿವ್ ನ್ಯೂಸ್ ನಿಮಗೆ ಅಭ್ಯಾಸ ಆಗುತ್ತೆ. ಅದು ಇದೆಯೋ ಇಲ್ವೋ, ಆಗ್ತಾ ಇದೆಯೋ ಇಲ್ವೋ, ಅಥವಾ ಬಂದಿದ್ದಾರೋ ಇಲ್ವೋ, ಅದು ನಿಮಗೆ ಮಾತ್ರ ಗೊತ್ತು, ಅವ್ರಿಗೆ ಬೇರೆಯವ್ರಿಗೆ ಗೊತ್ತಿರಲ್ವಲ್ಲ. ಸೊ ನೀವು ಯಾವಾಗ ಪಾಸಿಟಿವ್ ಆಗಿ ಹೇಳ್ಕೊತೀರೋ ಆವಾಗ ಅದು ನಡೆಯುತ್ತೆ. ಗ್ರೇಟಾಗಿ ಹೇಳ್ಕೊಳ್ಳಿ, ಹೌದು ಒಳ್ಳೆಯವರು ಬಂದರು, ಮದುವೆ ಫಿಕ್ಸ್ ಆಯಿತು, ಚೆನ್ನಾಗಿರೋರು ಬರ್ತಾ ಇದ್ದಾರೆ, ಒಳ್ಳೆ ಶ್ರೀಮಂತರು, ಒಳ್ಳೆ ಅಂದವಾದ ಹುಡುಗಿ ಮ್ಯಾರೇಜ್ ಪ್ರಪೋಸಲ್ ಬಂತು, ಈ ಥರ ಹೇಳ್ಕೊಳ್ಳಿ. ಎಷ್ಟು ಗ್ರೇಟಾಗಿ ಹೇಳ್ಕೊತೀರೋ ನೀವು ಬೇರೆಯವ್ರ ಹತ್ರ, ಅಷ್ಟು ಬೇಗ ಆ ಫ್ರೀಕ್ವೆನ್ಸಿ ಯೂನಿವರ್ಸ್ಗೆ ಗೊತ್ತಾಗತ್ತೆ. ಅಂದರೆ ನೀವು ಹೇಗೆ ಆಸೆ ಪಡ್ತಾ ಇದ್ದೀರಾ, ಇವ್ರಿಗೆ ಈ ಥರ ಹುಡುಗಿ ಬೇಕಾ, ಈ ಥರ ಇದು ಬೇಕಾ ಅನ್ನೋ ಒಂದು ಫ್ರೀಕ್ವೆನ್ಸಿ ಯೂನಿವರ್ಸ್ಗೆ ಅರ್ಥ ಆಗಿ ಅಂಥವ್ರನ್ನ ನಿಮ್ಮ ಮುಂದೆ ಕಳಿಸುತ್ತೆ. ಅದೇ ಅವಕಾಶಗಳನ್ನ ನಿಮಗೆ ಕೊಡುತ್ತೆ. ಅದಕ್ಕೆ ಯಾರ ಹತ್ರನೂ ಬ್ಯಾಡಾಗೆ ನಿಮ್ಮ ಮಕ್ಕಳ ಬಗ್ಗೆ ಹೇಳ್ಕೋಬೇಡಿ. ನೀವು ಮಾಡಬೇಕಾದ ಅಫರ್ಮೇಷನ್ ಏನಪ್ಪ ಅಂದರೆ, ನಮ್ಮ ಮಗಳ ಅಥವಾ ಮಗನ ಅರ್ಹತೆಗೆ, ತಿಳುವಳಿಕೆಗೆ, ಅಂತಸ್ತಿಗೆ, ಒಳ್ಳೆ ಗುಣಗಳಿಂದ ಆರೋಗ್ಯವಾಗಿರುವ, ಸುಂದರವಾಗಿರುವ, ಐಶ್ವರ್ಯಗಳಿರುವ, ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗಿ ಅಥವಾ ಹುಡುಗ ಬಾಲ ಸಂಗಾತಿಯ ಜೊತೆ ಮದುವೆ ಆಗಿದ್ದಕ್ಕೆ ವಿಶ್ವಶಕ್ತಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಈ ರೀತಿಯಾಗಿ ನೀವು ಅಫರ್ಮೇಷನ್ ಮಾಡಬೇಕು. ಅಫರ್ಮೇಷನ್ ಜೊತೆಗೆ ನೀವು ವಿಜುವಲೈಸೇಷನ್ ಸಹ ಪ್ರಾಕ್ಟೀಸ್ ಮಾಡಬೇಕು. ಯಾರಾದರೂ ಮದುವೆಗೆ ಕರೀತಾರಲ್ವ, ಅಂದರೆ ಇನ್ವಿಟೇಷನ್ ಕೊಡ್ತಾರೆ, ಬೇರೆಯವರು ಮದುವೆಗೆ ಕರೆಯೋಕ್ಕೆ ಬರ್ತಾರಲ್ಲ, ಮದುವೆಗೆ ಹೋಗಿ ಆ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಖಂಡಿತ ಮದುವೆಗೆ ಹೋಗಿ. ಆ ಮದುವೆಯಲ್ಲಿ ಅವರೆಲ್ಲ ಹೇಗೆ ವೆಲ್ಕಮ್ ಮಾಡ್ತಾರೆ, ಯಾವ ಥರ ಚೌಟ್ರಿ, ಒಳಗಡೆ ಎಷ್ಟು ಜನ ಬಂದಿರ್ತಾರೆ, ಅವ್ರು ಏನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಥರ ಬಟ್ಟೆಗಳು ಹಾಕ್ಕೊತಾರೆ, ಅವೆಲ್ಲ ಫ್ರೀಕ್ವೆನ್ಸಿ ತಗೊಳ್ಳಿ. ಮೇಯ್ನಾಗಿ ಅಲ್ಲಿ ಆ ಮದುವೆ ಹುಡುಗ ಇಬ್ಬರನ್ನು ನೋಡಿ ಆ ಪ್ಲೇಸಲ್ಲಿ ನಿಮ್ಮ ಮಕ್ಕಳನ್ನ ಊಹಿಸ್ಕೊಳ್ಳಿ. ಅಲ್ಲಿ ಮಗಳಾಗಲಿ ಮಗನಾಗಲಿ ಅಲ್ಲಿ ಇಬ್ಬರನ್ನು, ಸೊಸೆನ ಊಹಿಸ್ಕೋಬೇಕು, ಮಗನ ಊಹಿಸ್ಕೋಬೇಕು, ಮಗಳನ್ನ ಊಹಿಸ್ಕೊಳ್ಳಿ, ಅಳಿಯನ್ನ ಊಹಿಸ್ಕೊಳ್ಳಿ. ಅಲ್ಲಿ ನಿಮ್ಮದೇ ಮದುವೆ ಅಂದ್ಕೊಂಡು ಊಹಿಸ್ಕೊಳ್ಳಿ. ನೀವು ಅವ್ರು ಹೇಗೆ ನಿಮ್ಮ ರಿಸೀವ್ ಮಾಡಿಕೊಂಡ್ರೆ ಹಾಗೆ ನೀವು ರಿಸೀವ್ ಮಾಡ್ಕೊಂಡಂಗೆ, ಬೇರೆಯವ್ರನ್ನೆಲ್ಲ ವೆಲ್ಕಮ್ ಮಾಡ್ದಂಗೆ. ಅದೆಲ್ಲ ಆದಮೇಲೆ ಮದುವೆ ಊಟ, ಅಲ್ಲಿ ಹೋಗ್ತೀರಾ, ಅಲ್ಲಿ ಸಹ ನಾವು ಮದುವೆ ಮಾಡಿದ್ರೆ ಇದೇ ಥರ ಗ್ರ್ಯಾಂಡಾಗಿ ಎಷ್ಟು ಥರದ ಊಟಗಳನ್ನೆಲ್ಲ ಮಾಡ್ತಾರೆ. ಮದುವೆಗಳಲ್ಲಿ ಏನೇನೆಲ್ಲ ಇರುತ್ತೆ, ಯಾವ್ಯಾವ ಒಂದು ಕಾರ್ಯಗಳಿರುತ್ತೆ, ಅವೆಲ್ಲ ನೋಡಿ ಆ ಫ್ರೀಕ್ವೆನ್ಸಿನ ತಗೊಂಡು ನೀವು ರಿಲೀಸ್ ಮಾಡಿ ವಿಶ್ವಕ್ಕೆ ಹೇಳಿ, ನಮ್ಮ ಮಗಳ ಮದುವೆ ಇದೇ ಥರ ನಾವು ಮಾಡ್ತೀವಿ, ಈ ಥರನೇ ಮಾಡಬೇಕು, ಇದೇ ಥರ ಹುಡುಗಿ ಸಿಗಬೇಕು. ಅಲ್ಲಿ ಊಹಿಸ್ಕೊಳ್ಳಿ, ನೀವು ನೋಡಬೇಕು ಕ್ಲಿಯರ್ ಪಿಕ್ಚರ್. ಆ ಹುಡುಗಿನ ನೋಡಿದಾಗ ನಿಮ್ಮ ಹುಡುಗಿ ಅಥವಾ ಹುಡುಗ ಅಲ್ಲಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದೆ, ನಿಮ್ಮದೇ ಮದುವೆ ನಡೀತಾ ಇದೆ ಅನ್ನುವ ಒಂದು ಇದನ್ನು ಮೈಂಡ್ ಇಟ್ಕೊಂಡು ಫ್ರೀಕ್ವೆನ್ಸಿನ ರಿಲೀಸ್ ಮಾಡಿ. ಅದೇ ಫ್ರೀಕ್ವೆನ್ಸಿಯಲ್ಲಿ ನೀವು ಮನೆಗೆ ಬಂದು ಅದೇ ಫ್ರೀಕ್ವೆನ್ಸಿಯಲ್ಲಿ ಪ್ರತಿದಿನ ಎದ್ದಿದ ತಕ್ಷಣ ಬೆಳಗ್ಗೆ ಮಿರರ್ ವರ್ಕ್ ಮಾಡಿ. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಮಗನ ಮದುವೆ ಹೇಗೆ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಥರ ಹುಡುಗಿ ಸಿಗಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫ್ರೀಕ್ವೆನ್ಸಿನ ಅಲ್ಲಿ ನಿಮ್ಮ ಕಣ್ಣಿಟ್ಟು ನೋಡಿ
ಹೇಳ್ಕೊಳ್ಳಿ. ಮಿರರ್ ಟೆಕ್ನಿಕ್ ಬಗ್ಗೆ ಸಹ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಪ್ಲೀಸ್ ಆ ಮಿರರ್ ವರ್ಕ್ 2 ವಿಡಿಯೋಸ್ ಇದೆ, ಮಿರರ್ ಅಫರ್ಮೇಷನ್ಸ್ ಆ್ಯಂಡ್ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವಿಡಿಯೋ, ಎರಡನ್ನೂ ನೋಡಿ. ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋಸು ಒಂದಕ್ಕೆ ಸಂಬಂಧ ಇಲ್ಲ. ಆ ಥರ ವಿಡಿಯೋಸು ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗಾಗಲೇ 80 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಲ್ವ. ಪ್ರತಿಯೊಂದು ವಿಡಿಯೋನೂ ನೋಡಿ, ಪದೇ ನೋಡಿ. ಈ ಸಬ್ಜೆಕ್ಟ್ ಒಂದೇ ಸರಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಪದೇ ವಿಡಿಯೋಸ್ನ ನೋಡಿದಾಗ ಆ ಇನ್ಫಾರ್ಮೇಷನ್ನು ನಿಮಗೆ ರಿಸೀವ್ ಮಾಡ್ಕೊತೀರಾ. ಇಲ್ಲ ಅಂದರೆ ಇದಾಗತ್ತೆ, ಒಂದೇ ಸರಿಗೆ ಅಂತೂ ಅರ್ಥ ಆಗೋದಿಲ್ಲ. ಪದೇ ಹೇಳಿ. ಮದುವೆ ಆಗುವ ಹುಡುಗ ಅಥವಾ ಹುಡುಗಿ ಮಾಡಬೇಕಾದ ಅಫರ್ಮೇಷನ್ಸ್. ನಾನು ಮದುವೆ ಆಗುವ ಹುಡುಗ ನನ್ನ ಅರ್ಹತೆಗೆ, ಉದ್ಯೋಗಕ್ಕೆ, ಅಂತಸ್ತಿಗೆ, ಸಂಪಾದನೆಗೆ ಸರಿ ಹೊಂದುವ, ಆರೋಗ್ಯವಾಗಿರುವ, ಸುಂದರವಾಗಿರುವ, ಒಳ್ಳೆ ಗುಣಗಳಿರುವ, ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗನ ಜೊತೆ ಮದುವೆ ಆಗಿದ್ದಕ್ಕೆ ಈ ವಿಶ್ವಕ್ಕೆ, ವಿಶ್ವಶಕ್ತಿಗೆ, ಪ್ರಕೃತಿ ಮಾತೆಗೆ, ನಮ್ಮ ಎಲ್ಲ ದೊಡ್ಡವರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಈ ಅಫರ್ಮೇಷನ್ನ ಪ್ರತಿದಿನ 41 ಡೇಸ್ ವಿಜುವಲೈಸ್ ಮಾಡಿ ಮಿರರ್ ಟೆಕ್ನಿಕ್ ಮಾಡಿ. ಮಿರರ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂತ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ನೀವು ಮಾಡ್ಕೊಳ್ಳಿ. ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟ್. ವಿಜುವಲೈಸೇಷನ್ ಅಂದರೆ ಹೇಗೆ ನೀವು ಮದುವೆ ಮಾಡೋ ಹುಡುಗಿ ಕ್ವಾಲಿಟೀಸು ಇದೆಲ್ಲ ಹೇಳಿದ್ದೀನಲ್ಲ, ಅದನ್ನೆಲ್ಲ ನೀವು ಮನಸ್ಸಲ್ಲಿಟ್ಕೊಂಡು ಆ ಹುಡುಗಿ ಹೇಗಿರಬೇಕು, ನಿಮ್ಮ ಜೊತೆ ಹೇಗಿರಬೇಕು, ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಹೇಗಿರಬೇಕು, ನೀವು ಆ ಹುಡುಗಿನ ಹೇಗೆ ನೋಡ್ಕೊತೀರಾ, ನಿಮ್ಗೆ ಈಗಾಗಲೇ ಮದುವೆ ಆಗೋಗಿದೆ, ಆ ಮದುವೆ ಆದಮೇಲೆ ನೀವು ಇಬ್ಬರು ಮನೆಯಲ್ಲಿ ಇದ್ದೀರಾ, ಸಂಸಾರ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ದಂಗೆ, ಎಲ್ಲ ಟ್ರಿಪ್ ಹೋದಂಗೆ ಎಲ್ಲಾದರೂ, ಈ ಪ್ರತಿಯೊಂದು ನೀವು ವಿಜುವಲೈಸ್ ಮಾಡಿ. ಒಂದು 41 ಡೇಸ್ ಇದನ್ನು ವಿಜುವಲೈಸ್ ಮಾಡ್ಕೊಂಡು ಈ ಅಫರ್ಮೇಷನ್ನ ಮಾಡಿ. ಅಫರ್ಮೇಷನ್ನ ಯಾವ ಥರ ಬರಬೇಕು ಅಂದರೆ 55 ಟೈಮ್ಸ್ ಎವ್ರಿ ಡೇ 5 ಡೇಸು ಈ ಅಫರ್ಮೇಷನ್ನ ಬರೆದು ಇಟ್ಬಿಡಿ. ವಿಜುವಲೈಸೇಷನ್ ಮಾತ್ರ 41 ಡೇಸ್ ವಿತ್ ಮಿರರ್ ಟೆಕ್ನಿಕ್ ಮಾಡಬೇಕಾಗತ್ತೆ. ನೀವು ಖಂಡಿತ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 41 ಡೇಸ್ ಒಳಗಡೆ ನಿಮಗೆ ಮದುವೆ ಸೆಟ್ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡಿ. ಖಂಡಿತ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಯೂನಿವರ್ಸ್, ಬಾಯ್.